ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. 8ನೇ ತರಗತಿ SA2 ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ? ಇನ್ನೇನು ಏಪ್ರಿಲ್ 1ರಂದು ಗಣಿತ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ದಿನದಲ್ಲಿ ಬೋರ್ಡರ್ ಬಿಟ್ಟಿರುವ ಗಣಿತ ವಿಷಯದ ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೆರಿ ಇಂಪಾರ್ಟೆಂಟು ನಿಮ್ಮ SA2 ಎಕ್ಸಾಮ್ಗೆ. ಯಾಕಂತ ಅಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು SA2 ಎಕ್ಸಾಮ್ನ ಗಣಿತ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆ ರಿಪೀಟ್ ಆಗ್ತವೆ. ಎಲ್ಲ ಕ್ವಶನ್ ಇಂಪಾರ್ಟೆಂಟು. ಪ್ರತಿಯೊಂದು ಕ್ವಶನ್ ಬಿಡದೆ ಚೆನ್ನಾಗಿ ಓದ್ಕೊಳ್ಳಿ. ಯಾವುದೋ ಕ್ವಶನ್ ಬಿಡೋಕೆ ಹೋಗಬೇಡಿ. ಸಂಪೂರ್ಣ ಕ್ವಶನ್ ಪೇಪರ್ ಉತ್ತರ ಸಹಿತ ಕೊಡ್ತೀನಿ. ಎಲ್ಲ ಕ್ವಶನ್ಸು ಉತ್ತರ ಸಹಿತ ಕೊಡ್ತೀನಿ. ಜಸ್ಟ್ ಕೊನೆವರೆಗೆ ನೋಡಿ, ತುಂಬಾ ಯೂಸ್ಫುಲ್ ನಿಮ್ಮ ಎಕ್ಸಾಮ್ಗೆ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ಇದಿರ್ತೀನಿ ನಿಮಗೆ ನಿಮ್ಮೊಂದು 8ನೇ ತರಗತಿ SA2 ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲವನ್ನ ಇದೊಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಮಿಸ್ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ನಮಗೆ 8ರಲ್ಲಿ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. 8ನೇ ತರಗತಿ ದ್ವಿತೀಯ ಸಂಕಲನ ಮೂಲ್ಯಾಂಕನ ಅಂದರೆ SA2 2026 ಮಾದರಿ ಉತ್ತರ ಸಹಿತ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನಿಮಗೆ ವೇಟೇಜ್ ಕೊಡ್ತೀನಿ, ಯಾವ ಘಟಕ ಅವರು ಎಷ್ಟು ಮಾರ್ಕ್ಸ್ ಕೇಳ್ತಾರಂತ, ಅದು ಇಂಪಾರ್ಟೆಂಟು. ಇದೇ ಪ್ರಕಾರ ನಿಮ್ಮ ಒಂದು ಕ್ವಶನ್ ರೆಡಿ ಮಾಡ್ತಾರೆ. ಇದೇ ಪ್ರಕಾರ ಕ್ವಶನ್ ಪೇಪರ್ ಬರ್ತಾ ಇದೆ, ನೋಡ್ಕೊಳ್ಳಿ. 8th ಸ್ಟ್ಯಾಂಡರ್ಡು 1ನೇದು ಭಾಗಲಬ್ಧ ಸಂಖ್ಯೆಗಳಿಂದ 1 ಮಾರ್ಕ್ಸ್ 1 ಕ್ವಶನ್ನು, 2 ಮಾರ್ಕ್ಸ್ 1, ಟೋಟಲಾಗಿ 2 ಕ್ವಶನ್ಸು 3 ಮಾರ್ಕ್ಸು. ಇದೇ ರೀತಿ ಓದ್ಕೊಳ್ಳಿ. ಇದೇ ಪ್ರಕಾರ ನಿಮ್ಮ ಒಂದು ಗಣಿತ ವಿಷಯದ ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ. ಅರ್ಥ ಆಯ್ತಾ? ಎಲ್ಲ ಒಂದು ಅವಶ್ಯಕತೆ ಇಲ್ಲ, ಈ ಪ್ರಕಾರ ಓದ್ಕೊಳ್ಳಿ, ವೇಟೇಜ್ ಪ್ರಕಾರ ಓದ್ಕೊಳ್ಳಿ. ಸೊ ಬೇಕು ಅನ್ನೋರು ಇದನ್ನ ಫೋನಲ್ಲಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಬುಕ್ಕಲ್ಲಿ ಬರ್ಕೊಳ್ಳಿ. ಓಕೆ, ನೆಕ್ಸ್ಟು ಮಾಲ್ ಕ್ವಶನ್ ಪೇಪರು 1ನೇ ಮೇಲೆ ನಿಮಗೆ 5 ಬಹುವಿಕ ಇರ್ತವೆ, 5 ಮಲ್ಟಿಪಲ್ಲು. ಪ್ರತಿ ಪ್ರಶ್ನೆಗೆ 1 ಅಂಕ. ಭಾಗಲಬ್ಧ ಸಂಖ್ಯೆಗಳಿಗೆ ಗುಣಾಕಾರದ ಅನನ್ಯತಾಂಶವು ಯಾವುದಾಗಿರ್ಬೋದು? ಉತ್ತರ ಆಪ್ಷನ್ A 1 ಸರಿಯಾದ ಉತ್ತರ. 2ನೇ ಕ್ವಶನ್ನು ಮೊದಲ n ಬೆಸ ಸಂಖ್ಯೆಗಳ ಮೊತ್ತ ಯಾವಾಗಲೂ ಇದಕ್ಕೆ ಸಮನಾಗಿರುತ್ತದೆ. ಇದಕ್ಕೆ ಉತ್ತರ ಆಪ್ಷನ್ C n². 3ನೇ ಕ್ವಶನ್ನು ಲಾಭ P, ಕೊಂಡ ಬೆಲೆ P ಮತ್ತು ಮಾರುವ ಬೆಲೆ S ಇವುಗಳ ನಡುವಿನ ಸಂಬಂಧನ ಕೇಳಿದರೆ ಇದು ಆಪ್ಷನ್ B S P + C ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 4 m² - 9ನ ಅಪವರ್ತನವು ಏನಾಗ್ಬೋದು? ಉತ್ತರ ಆಪ್ಷನ್ C m - 3 × m - 3 ಆಗ್ತದೆ. ನೆಕ್ಸ್ಟು 5ನೇದು ವೆರಿ ಇಂಪಾರ್ಟೆಂಟು. ಇದೇ ಕ್ವಶನ್ ಬರ್ಬೋದು. 400ರ ವರ್ಗದಲ್ಲಿರುವ ಸೊನ್ನೆಗಳ ಸಂಖ್ಯೆ. ಒಟ್ಟಿನಲ್ಲಿ ನಿಮಗೆ ಅವ್ರು 400 ಕೊಟ್ಟಿದ್ದಾರೆ, ನಿಮಗೆ 500 ಕೊಡ್ಬೋದು, 600 ಕೊಡ್ಬೋದು. ಅರ್ಥ ಆಯ್ತಾ? ಉತ್ತರ ಆಪ್ಷನ್ C 4 ಆಗ್ತದೆ. ಸೊನ್ನೆಗಳ ಸಂಖ್ಯೆ ಕೇಳಿದರೆ. ನೆಕ್ಸ್ಟು 2ನೇ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಮಾರ್ಕ್ ಕ್ವಶನ್ಸು 5 ಅಂಕ. ಪ್ರತಿ ಪ್ರಶ್ನೆಗೆ 1 ಅಂಕ. ವೆರಿ ಇಂಪಾರ್ಟೆಂಟ್ ನೋಡಿ ಎಲ್ಲ ಕೂಡ. 6ನೇ ಕ್ವಶನ್ನು ಚತುರ್ಭುಜವನ್ನು ವ್ಯಾಖ್ಯಾನಿಸಿ. ಉತ್ತರ 4 ಬಾಹುಗಳು, 4 ಕೋನಗಳ ಮತ್ತು 4 ಶೃಂಗಗಳು ಇರುವ 2 ಆಯಾಮದ ಒಂದು ಆವೃತ್ತ ಆಕೃತಿಯನ್ನು ಚತುರ್ಭುಜ ಎನ್ನುತ್ತೇವೆ. 7ನೇದು ಕುಂದಿಲ್ಲದ ಒಂದು ನಾಣ್ಯವನ್ನು 1 ಬಾರಿ ಎಸೆದಾಗ ಉಂಟಾಗುವ ಫಲಿತಗಳನ್ನು ಬರೆಯಿರಿ. ಉತ್ತರ ಶಿರ ಪುಚ್ಛ. 8ನೇದು ಭಾರತ ಸರ್ಕಾರವು GSTಯನ್ನು ಯಾವಾಗ ಜಾರಿಗೆ ತಂದಿತು? ಯಾವಾಗ? ಉತ್ತರ 2017ರಲ್ಲಿ ಜಾರಿಗೆ ತರ್ತದೆ. ವೆರಿ ಇಂಪಾರ್ಟೆಂಟ್. 9ನೇದು 2 ಪರಿಮಾಣಗಳ ಗುಣಲಬ್ಧವು ಯಾವಾಗಲೂ ಒಂದು ಸ್ಥಿರಾಂಕವಾಗಿರುವ ಅನುಪಾತವನ್ನು ಹೆಸರಿಸಿ. ಯಾವ ಅನುಪಾತ? ಉತ್ತರ ವಿಲೋಮ ಅನುಪಾತ. 10ನೇದು 2 ಪರಿಮಾಣ X ಮತ್ತು Y ನೇರ ಅನುಪಾತದಲ್ಲಿವೆ. ಈ ಹೇಳಿಕೆಯನ್ನು ಗಣಿತೀಯ ರೂಪದಲ್ಲಿ ಬರೆಯಿರಿ. ಉತ್ತರ ನೋಡ್ಕೊಳ್ಳಿ. ಆಮೇಲೆ 3ನೇ ಮೇನು ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 2 ಅಂಕದ ಪ್ರಶ್ನೆಗಳು. 8 ವೃತ್ತಬಿಟ್ಲೆ 12 ಅಂಕ. ಪ್ರತಿ ಪ್ರಶ್ನೆಗೆ 2 ಅಂಕ. 6 ಪ್ರಶ್ನೆ ನೋಡಿ, 12 ಮಾರ್ಕ್ಸು. 11ನೇ ಕ್ವಶನ್ ನೋಡಿ. ಭಾಗಲಬ್ಧ ಸಂಖ್ಯೆ 2/3 ಮತ್ತು 4/3ಗಳಿಗೆ ಸಂಕಲನದ ಪರಿವರ್ತನೆಯ ಗುಣವನ್ನು ಪರೀಕ್ಷಿಸಿ. ಎಷ್ಟಾಗ್ಬೋದು ನೋಡಿ? 2 ಬರ್ತದೆ. 2 6/3 6/3 ಬರ್ತದೆ. 6/3 6/3. ಓಕೆ, ನೆಕ್ಸ್ಟು 12ನೇದು 3 ಹಸಿರು ಖಂಡಗಳು, ಒಂದು ನೀಲಿ ಖಂಡ ಮತ್ತು ಒಂದು ಕೆಂಪು ಖಂಡ ಇರುವ ಒಂದು ಚಕ್ರವನ್ನು ತಿರುಗಿಸಿದಾಗ ಒಂದು ಹಸಿರು ಖಂಡವನ್ನು ಪಡೆಯುವ ಸಾಮಾನ್ಯತೆ ಎಷ್ಟು? ಏನು ಕೊಟ್ಟಿದ್ದಾರೆ ಅವರು? ಉತ್ತರ 3 ಹಸಿರು, 1 ನೀಲಿ, 1 ಕೆಂಪು. ಅರ್ಥ ಆಯ್ತಾ? 1 ನೀಲಿ, 1 ಕೆಂಪು. NS ಏನಾಗ್ತದೆ? 5 ಆಗ್ತದೆ. 3 + 1 + 1 5 ಆಗ್ತದೆ. A = 1 ನೀಲಿ, N = 3 ಹಸಿರು ಖಂಡವನ್ನು ಪಡೆಯುವ ಸಾಮಾನ್ಯತೆ ಎಷ್ಟಾಗ್ತದೆ? 3/5 ಆಗ್ತದೆ. NA/NS 3/5 ಆಗ್ತದೆ. ಇನ್ನು ನೆಕ್ಸ್ಟು 13ನೇದು ವಾರದ ಮೊದಲ 6 ದಿನಗಳಲ್ಲಿ ಫ್ಯಾನ್ಗಳ ಮಾರಾಟವನ್ನು ಈ ಕೆಳಗೆ ತೋರಿಸಲಾಗಿದೆ.
ಒಂದು ಪ್ಯಾನ್ ಅಂದರೆ 2 ಪ್ಯಾನ್ಗಳು. ಒಂದು ಪ್ಯಾನ್ ಚಿತ್ರ ಅಂದರೆ 2 ಪ್ಯಾನ್ ಅಂತ ಅರ್ಥ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಕೊಟ್ಟಿದ್ದಾರೆ. 2 ಕ್ವಶನ್ ಇವೆ, AB ಕ್ವಶನ್ನು. ವಾರದ ಯಾವ ದಿನ ಗರಿಷ್ಠ ಪ್ಯಾನ್ಗಳು ಮಾರಲಾಯಿತು? ಯಾವ ದಿನ ಗರಿಷ್ಠ ಪ್ಯಾನನ್ನು ಮಾರಿದರು ನೋಡಿ, ಅಬ್ಸರ್ವ್ ಮಾಡಿ. ಮಂಗಳವಾರ ಹೆಚ್ಚು ಮಾರಿದ್ದಾರೆ. ಅಬ್ಸರ್ವ್ ಮಾಡಿ, ಅಲ್ಲಿ 1, 2, 3, 4, 5, 6, 7, 8 ಪ್ಯಾನ್ ಮಾರಾಟ ಆಗಿವೆ. ಅಂದರೆ ಏನು ಕೊಟ್ಟಿರೋ ಮೇಲೆ ಅವರು, ಒಂದು ಪ್ಯಾನ್ ಅಂದರೆ 2 ಪ್ಯಾನ್ಗಳು, ಅಂದರೆ 8 2 16 ಪ್ಯಾನ್ ಮಾರಾಟ ಆಗಿವೆ ಮಂಗಳವಾರ. ಆಮೇಲೆ 2ನೇ ಕ್ವಶನು, ಶುಕ್ರವಾರ ಮಾರಿದ ಪ್ಯಾನ್ಗಳ ಸಂಖ್ಯೆ ಎಷ್ಟು? ಶುಕ್ರವಾರ ನೋಡಿ, 1, 2, 3, 4, 5, 6, 7 ಅಂದರೆ 2 ಪ್ಯಾನ್ಗಳು ಅಂತ ಅರ್ಥ. 7 2 12 ಎಷ್ಟು ಆಗ್ತದೆ? 7 14 ಅರ್ಥ ಆಯ್ತಾ? ಯಾವ ವಾರ ಅದು? ಶುಕ್ರವಾರ. 7 7 14 ಪ್ರತಿ ಪ್ಯಾನ್ ಅಂದರೆ 2 ಪ್ಯಾನ್ಗಳು. ಇದೇ ರೀತಿ ನಮಗೆ ಬಾಲ್ ಕೊಡ್ಬೋದು, ಅರ್ಥ ಆಯ್ತಾ? ಬೇರೆ ವಸ್ತುಗಳನ್ನ ಕೊಡ್ಬೋದು, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಆಮೇಲೆ 14, 243 ಒಂದು ಪೂರ್ಣಘನವೇ? ಕಾರಣವನ್ನು ತಿಳಿಸಿ. ಉತ್ತರ 243 ಒಂದು ಪೂರ್ಣಘನವಲ್ಲ. ಯಾಕೆ? ಇಲ್ಲಿ ಅವಿಭಾಜ್ಯ ಅಪವರ್ತನವು ತ್ರಿವಳಿಯಲ್ಲಿ ಇಲ್ಲ. ನಂತರ 15, ಒಬ್ಬ ವ್ಯಕ್ತಿಯು 40,000 ನಮೂದಿತ ಬೆಲೆಯ ಒಂದು ಟಿವಿಯನ್ನು ಖರೀದಿ ಮಾಡ್ತಾನೆ. GST ದರವು 28% ಆದರೆ GST ಮೊತ್ತ ಎಷ್ಟು? ತುಂಬ ಸುಲಭ ನೋಡಿ. ಉತ್ತರ, ನಮೂದಿತ ಬೆಲೆ 100 ಆದಾಗ GST 28, ಅರ್ಥ ಆಯ್ತಾ? GST 28. ನಮೂದಿತ ಬೆಲೆಯು 40,000 ಆದಾಗ ಏನು ಮಾಡಬೇಕು? GST = 28 / 100 ಇಂಟು 40,000 ಮಾಡಿದರೆ ನಮಗೆ 11,200 ಬರ್ತದೆ. ನಂತರ 16ನೇದು, ಗುಲಾಬ್ದ ಕಂಡುಹಿಡಿಯಿರಿ. ಗುಲಾಬ್ದ ನೋಡಿ, ಉತ್ತರ ಇದೆ ನೋಡ್ಕೊಳ್ಳಿ. ಆಮೇಲೆ 4ನೇ ಮೆನು, ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 3 ಅಂಕದ ಪ್ರಶ್ನೆಗಳು, 5 ಇರ್ತವೆ, 15 ಅಂಕ. ಪ್ರತಿ ಪ್ರಶ್ನೆಗೆ 3 ಅಂಕ. 17 ನೋಡಿ, ಮೌಲ್ಯೀಕರಿಸಿ ಪ್ರಶ್ನೆ ಎಷ್ಟು ಬರ್ತದೆ? 162 ಬರ್ತದೆ. ನೀವೇ ನೋಡ್ಕೊಳ್ಳಿ, ಬರೀ ನೀವು ಲೆಕ್ಕ ನೋಡಿದ್ರೆ ಆಗೋದಿಲ್ಲ. ಸಾಲ್ವ್ ಮಾಡಿ, ರಪಕ್ಕೆ ತಗೊಳ್ಳಿ, ಸಾಲ್ವ್ ಮಾಡಿ. ಅದು ತಪ್ಪಾಗಲಿ ಸರಿಯಾಗಲಿ ಒಟ್ಟಿನಲ್ಲಿ ನೀವು ಬಿಡಿಸಿ, ಒಟ್ಟಿನಲ್ಲಿ ಲೆಕ್ಕ ಬಿಡಿಸಿ. ಅದು ತಪ್ಪಾಗಲಿ ಸರಿಯಾಗಿ ಸೆಕೆಂಡರಿ, ಅದು ಮೊದಲು ಬಿಡಿಸೋಕ್ಕೆ ಟ್ರೈ ಮಾಡಿ. 18, ಒಂದು ಆಯತಾಕಾರದ ಹೊಲದ ಸುತ್ತಳತೆಯು 154 ಮೀಟರ್ ಇದೆ. ಅದರ ಉದ್ದವು ಅಗಲಕ್ಕಿಂತ 2 ಮೀಟರ್ ಹೆಚ್ಚಾಗಿದ್ದರೆ ಹೊಲದ ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಯಿರಿ. ನೋಡಿ ಎಷ್ಟಾಗ್ಬೋದು? ಹೊಲದ ಉದ್ದ ಮತ್ತು ಅಗಲ ಕ್ರಮವಾಗಿ 39.5 ಮೀಟರ್ ಮತ್ತು 37.5 ಮೀಟರ್. ನೀವು ಸಾಲ್ವ್ ಮಾಡಿ, ಟ್ರೈ ಮಾಡಿ. ಅದು ತಪ್ಪಾಗಲಿ ಸರಿಯಾಗಲಿ ಆಮೇಲೆ ಉತ್ತರ ನೋಡ್ಕೊಳ್ಳಿ. ನಂತರ 19, ಪೂರ್ಣ ವರ್ಗವನ್ನು ಪಡೆಯಲು 2028 ಗುಣಿಸಬೇಕಾದ ಅತ್ಯಂತ ಕನಿಷ್ಠ ಪೂರ್ಣ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಹಾಗೂ ಹೀಗೆ ಪಡೆದ ಪೂರ್ಣ ವರ್ಗ ಸಂಖ್ಯೆಯ ವರ್ಗಮೂಲ ಕಂಡುಹಿಡಿಯಿರಿ. ನೋಡ್ಕೊಳ್ಳಿ ಎಷ್ಟು ಬರ್ತದೆ? √684. ಅದನ್ನು ಹೊಡೆದಾಗ 78 ಬರ್ತದೆ. ನಂತರ 20, ಕೊಟ್ಟಿರುವ ಒಂದು ಅನಿಲದ ಘನಫಲವು ಅದರ ಮೇಲಿನ ಒತ್ತಡಕ್ಕೆ ಅವಿಲೋಮಾನುಪಾತದಲ್ಲಿದೆ. ಅನಿಲದ ಒತ್ತಡವು 100 PA ಆದರೆ ಅದರ ಘನಫಲ 8 ಲೀಟರ್ ಆಗಿರುತ್ತದೆ. ಒತ್ತಡವು 200 PA ಆದಾಗ ಅನಿಲದ ಘನಫಲವನ್ನು ಕಂಡುಹಿಡಿಯಿರಿ. ಎಷ್ಟಾಗ್ಬೋದು ನೋಡಿ? ಉತ್ತರ ಇದೆ, ವಿಡಿಯೋನ ಪಾಸ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ. ಅದಾದಮೇಲೆ ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 4 ಅಂಕದ ಪ್ರಶ್ನೆಗಳು, 2 ಇರ್ತವೆ, 8 ಅಂಕ. ಪ್ರತಿ ಪ್ರಶ್ನೆಗೆ 4 ಅಂಕ. ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಇನ್ನೂ ಕ್ವಶನ್ಸ್ ಹೇಳಬೇಕು. 22, ಸಮಾಂತರ ಚತುರ್ಭುಜ ABCD ಯಲ್ಲಿ X ಮತ್ತು Yಗಳ ಬೆಲೆ ಕಂಡುಹಿಡಿಯಿರಿ. X ಮತ್ತು Yನ ಬೆಲೆ ನೋಡ್ಕೊಳ್ಳಿ ಎಷ್ಟಾಗ್ಬೋದು? Y = 2, X = 3. ನೆಕ್ಸ್ಟು 23, ಒಂದು ಕೋಣೆಯ ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 12 ಅಡಿ, 9 ಅಡಿ ಮತ್ತು 8 ಅಡಿ ಆಗಿವೆ. ಪ್ರತಿ ಚದರ ಅಡಿಗೆ ₹50 ದರದಂತೆ ಕೋಣೆಯ ಒಳಗೋಡೆಗಳಿಗೆ ಬಣ್ಣ ಹಚ್ಚಲು ಆಗ ವೆಚ್ಚವನ್ನು ಕೊಂಡಿರಿ. ಎಷ್ಟಾಗ್ಬೋದು ವೆಚ್ಚ? 2H L × B ಆಗ್ತದೆ. ಎಷ್ಟಾಗ್ಬೋದು? 50 ಚದರ ಅಡಿಗೆ ಆಗುವ ವೆಚ್ಚ 336 × 50, 16,800 ಆಗ್ತದೆ. ಅದಾದಮೇಲೆ ಲಾಸ್ಟ್ ಕ್ವಶನ್ 5 ಮಾರ್ಕ್ಸಿಗೆ ಒಂದು ಕ್ವಶನ್ ಕೊಡ್ತಾರೆ. ಒಂದೇ ಕ್ವಶನ್ನು, ಇದೇ ಕ್ವಶನ್ ಬಂದರೆ ಬರ್ಬೋದು. 24ನೇ ಕ್ವಶನ್ ನೋಡಿ, ಅಕ್ಷಗಳ ಮೇಲೆ ಸೂಕ್ತ ಪ್ರಮಾಣದೊಂದಿಗೆ ಕೆಳಗಿನ ಕೋಷ್ಟಕಕ್ಕೆ ಒಂದು ನಕ್ಷೆಯನ್ನು ರಚಿಸಿ. ನಕ್ಷೆಯನ್ನು ರಚಿಸಿ ಕೇಳ್ತಾರೆ. ಮೊದಲು ನಕ್ಷೆ ಬಿಡಿಸಿ, ನಕ್ಷೆ ರಚನೆ ಮಾಡಿ. ಆಮೇಲೆ ಕ್ವಶನ್ಗಳು. ನಕ್ಷೆಯನ್ನು ಗಮನಿಸಿ, ಕೆಳಗಿನ ಪ್ರಶ್ನೆ ಉತ್ತರಿಸಿ. ಸೇಬುಗಳ ಸಂಖ್ಯೆ ಕೊಟ್ಟಿದ್ದಾರೆ, ಬೆಲೆ ಕೊಟ್ಟಿದ್ದಾರೆ. 1ನೇ ಕ್ವಶನ್, ನಕ್ಷೆಯ ಮೂಲ ಬಿಂದುವಿನಿಂದ ಮೂಲಕ ಹಾದು ಹೋಗುತ್ತದೆ. ಹೌದು, ಹಾದು ಹೋಗ್ತದೆ. ಯಾವಾಗ ಗೊತ್ತಾಗ್ತದೆ? ನೀವು ಯಾವಾಗ ನಕ್ಷೆ ಬಿಡಿಸ್ತೀರ ಗೊತ್ತಾಗ್ತದೆ. ಮೊದಲು ನಕ್ಷೆ ಬಿಡಿಸಿ, ಆಮೇಲೆ ಕ್ವಶನ್ ಆನ್ಸರ್ ಬರೀರಿ. 2ನೇದು, 5 ಸೇಬುಗಳ ಬೆಲೆ ಎಷ್ಟಾಗ್ಬೋದು? 25 ಆಗ್ತದೆ. ಇನ್ನು 45ಕ್ಕೆ ಎಷ್ಟು ಸೇಬುಗಳು ದೊರೆಯುತ್ತವೆ? ಉತ್ತರ 9 ಸೇಬುಗಳು. ಇದೆಲ್ಲ ನೀವು ಗ್ರಾಫ್ ಹಾಕ್ತಾರ, ಆವಾಗ ಉತ್ತರ ಸಿಗ್ತದೆ. ಆಯ್ತಾ? ಇಲ್ಲಿ ಗ್ರಾಫ್ ಕೊಟ್ಟಿಲ್ಲ ನಾನು, ನೀವೇ ಬಿಡಿಸಿ ಗ್ರಾಫನ್ನು. ಇದೇ ಕ್ವಶನ್ ಬರ್ಬೋದು. ಅಲ್ಲಿ ಸೇಬು ಕೊಟ್ಟಿದ್ದಾರೆ, ಅಲ್ಲಿ ಬೇರೆ ಹಣ್ಣು ಕೊಡ್ಬೋದು. ಆಯ್ತಾ? ಅಥವಾ ಸೇಬನ್ನು ಕೊಟ್ಬಿಟ್ಟು ಮತ್ತು ಪ್ರಮಾಣ ಬೇರೆ ಕೊಡ್ತಾರೆ, ಮತ್ತು ಬೆಲೆ ಬೇರೆ ಕೊಡ್ತಾರೆ. ಇಷ್ಟೇ ಮಾಡ್ತಾರೆ. 5 ಮಾರ್ಕ್ಸಿಗೆ ಬರ್ಬೋದು ಕ್ವಶನ್ನು. ಬರ್ಬೋದು, ನೋಡ್ಕೊಂಡಿರಿ. ಸ್ವಲ್ಪ ಫಾಸ್ಟಾಗಿ ಹೇಳಿದೆ, ಅದು ಕೂಡ ಎಲ್ಲ ಕವರ್ ಮಾಡಿದ್ದೀನಿ. ಇಷ್ಟೇ ಒಂದು ಕ್ವಶನ್ ಪೇಪರು. ಗಣಿತ ಅಂದರೆ ಇಷ್ಟೇ ನೋಡಿ. ನೀವು ಅನ್ಕೊಂಡಿದ್ದೀರಾ ಎಲ್ಲ ಟಫು ಹಾಗೆ ಈಗ ಅಂತ? ಅಷ್ಟೊಂದು ಟಫ್ ಇರೋದಿಲ್ಲ, ಈಸಿನೇ ಇರ್ತದೆ. ಚೆನ್ನಾಗಿ ಓದ್ಕೊಂಡು ಹೋಗಿ. ಸಾಧ್ಯ ಆದರೆ ನಾನು ನಿಮಗೆ ಇದಾದ ಮೇಲೆ ಗಣಿತ ವಿಷಯದ ಮೇಲೆ ಇನ್ನೂ ಇಂಪಾರ್ಟೆಂಟ್ ಕ್ವಶನ್ ಇರ್ತೀನಿ, ಅವನು ಓದ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.